ನಾನೇನು ಸುಜಾತ, ವೆಲ್ಕಮ್ ಟು ಮೈ ಚಾನಲ್. ತುಂಬ ಮಳೆ ಬರ್ತಾ ಇದೆ. ನೈಟು ಏನಾದರೂ ಸಿಂಪಲಾಗಿ ಅಡುಗೆ ಮಾಡೋಣ ಅಂದ್ಕೊಂಡು ಚಪಾತಿಗೆ ಸೈಡ್ ಡಿಶಾಗಿ ಟೊಮೊಟೊ ಮತ್ತು ಮೊಟ್ಟೆ ಹಾಕ್ಬಿಟ್ಟು ಗ್ರೇವಿ ಮಾಡ್ತಾಯಿದ್ದೀನಿ. ಇದು ನಮ್ಮ ತಾಯಿ ಮಾಡ್ತಾಯಿದ್ದು, ಹಳೆಯ ಕಾಲದ್ದು. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬಿಸಿ ಬಿಸಿಯಾಗಿ. ಮಕ್ಕಳಿಗೆ ಯಾವಾಗಲೂ ಅದು ಇದು ಆಲೂಗಡ್ಡೆ ಗೊಜ್ಜು, ಟೊಮೊಟೊ ಗೊಜ್ಜು ಅಂತ ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ, ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡೋದು ಅಂತ ನೋಡೋಣ. 10 ಮೊಟ್ಟೆ ತೊಗೊಂಡು ನಾನು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಉದ್ದುದಕ್ಕೆ ಈರುಳ್ಳಿ ಹಚ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಟೊಮೊಟೊ, ಕೊತ್ತಂಬರಿ, ಒಗ್ಗರಣೆಗೆ ಎಣ್ಣೆ, ನಾವು ಮನೇಲಿ ಮಾರಿರೋಂಥ ಸಾಂಬಾರು ಪುಡಿ, ಪೆಪ್ಪರ್. ಇವಾಗ ಒಗ್ಗರಣೆಗೆ ಹಾಕ್ಕೊಡೋಣ. ಒಂದೆರಡರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಈ ಗ್ರೇವಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಸಾಸಿವೆ ಹಾಕೋತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಬ್ರೌನಿಶ್ ಆಗಿ ಫ್ರೈ ಆಗಬೇಕು, ಅಂಥವ್ರಿಗೆ ಫ್ರೈ ಆಗಲಿ. ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. 2ರಿಂದ 3 ಟೊಮೊಟೊ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಸಣ್ಣದಾಗಿ. ಇನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಜಲ್ದಿ ಬೇಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದೆ, ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇದನ್ನು ನೀರು ಹಾಕ್ಕೊಂಡಿರೋನೇ ಮಾಡ್ಕೋಬೇಕು ಫ್ರೆಂಡ್ಸ್. ನೀರು ಹಾಕ್ಕೊಂಡಿರೋ ಮಾಡಿದ್ರೆ 2 ದಿನ ಇಟ್ಕೋಬೋದು. ಇದು ಮೊಟ್ಟೆ ಹಾಕಿದ್ರೆ ಹಾಗೆ ಮಾಡಿದ್ರೆ ಚಪಾತಿಗೆ, ಪೂರಿಗೆ, ದೋಸೆಗೆ ಚೆನ್ನಾಗಿದೆ. 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಇದು ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ, ಇದನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಬಾಡಿಸ್ಕೋಬೇಕಿದು. ಇದು ಟೊಮೊಟೊ ಈರುಳ್ಳಿ ಜೊತೆಗೆ ಹೊಂದ್ಕೋಬೇಕು. ನೋಡಿ, ಈ ಥರ ಫ್ರೈ ಆಗಬೇಕಿನ್ನ ಸ್ವಲ್ಪ. ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಿದು. ಚೆನ್ನಾಗಿ ನೀರು ಬಿಟ್ಕೋಬೇಕೆಲ್ಲ ಫ್ರೆಂಡ್ಸ್. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಥರ ಬೇಯಬೇಕು ಟೊಮೊಟೊ. ನಾನೀಗ ಕಟ್ ಮಾಡ್ಕೊಂಡಿದ್ದ ಮೊಟ್ಟೆ ಇದಕ್ಕೆ ಹಾಕೋತಾ ಇದ್ದೀನಿ. ಒಂದೊಂದಾಗಿ ಹಾಕೋತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು ಇದನ್ನು, ಇಲ್ಲಾಂದ್ರೆ ತಳ ಸೀದೋಗುತ್ತೆ. ನೀರು ಹಾಕಿರಲ್ವಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ನಿಧಾನವಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಎಲ್ಲ ಪುಡಿ ಪುಡಿ ಆಗುತ್ತೆ. ಇದ್ರ ಜೊತೆ ಹೊಂದ್ಕೋಬೇಕು ಮಸಾಲೆ ಎಲ್ಲ. ಸಿಮ್ಮಲ್ಲಿ ಇಟ್ಬಿಟ್ಟು ಲಿಡ್ ಮುಚ್ಚಿಕೋಣ. ಒಂದು 2ರಿಂದ 3 ನಿಮಿಷ ಸ್ವಲ್ಪ ಬೇಯಬೇಕಿದು. ಬೇಯಲಿ ಇದು ಫ್ರೆಂಡ್ಸ್. ಈಗ ರೆಡಿಯಾಗಿದೆ, ನೋಡೋಣ. ಲಿಡ್ ತೆಗಿತಾ ಇದ್ದೀನಿ. ನೋಡಿರಿ ಫ್ರೆಂಡ್ಸ್, ಈ ಥರ ಎಲ್ಲ ಹೊಂದ್ಕೊಂಡಿದೆ. ನಾನು 1 ಟೇಬಲ್ ಸ್ಪೂನ್ ಪೆಪ್ಪರ್ ತೊಗೊಂಡಿದ್ದೀನಲ್ಲ, ಸ್ವಲ್ಪ ಇದಕ್ಕೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಪೆಪ್ಪರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಇದಾಗಿ ಮಾಡಿದ್ರೆ ಪುಡಿ ಪುಡಿ ಆಗ್ಬಿಡುತ್ತೆ ಎಲ್ಲ. ಬಿಸಿ ಬಿಸಿ ಚಪಾತಿಗೆ, ಮಸ್ಸೊಪ್ಪು ಅನ್ನಕ್ಕೆ ಸೈಡ್ ಡಿಶ್ಶಾಗಿ ಚೆನ್ನಾಗಿರುತ್ತೆ ಇದು ಮೊಟ್ಟೆ. ನನ್ನ ಮಕ್ಕಳು ಕೇಳ್ತಾಯಿದ್ರು, ನಮ್ಮ ಯಜಮಾನ್ರು ಕೇಳ್ತಾಯಿದ್ರು, ಯಾವಾಗಲೂ ಮೊಟ್ಟೆದು ಬೇಕು ಅಂತ. ಹಾಗಾಗಿ ನಾನು ಇವತ್ತು ಮಾಡಿದ್ದೀನಿ ಫ್ರೆಂಡ್ಸ್. ಲಾಸ್ಟಲ್ಲಿ ಕೊತ್ತಂಬರಿ ಗಾರ್ನಿಷ್ಗೆ ಕೊತ್ತಂಬರಿ ಹಾಕೋತಾ ಇದ್ದೀನಿ.
ರೆಡಿಯಾಗಿದೆ ಫ್ರೆಂಡ್ಸ್. ನಮ್ಮ ಯಜಮಾನರಿಗೆ ಹೇಗಿದೆ ಅಂತ ಟೇಸ್ಟ್ ನೋಡಿ ಅಂತ ಹೇಳತ್ತೀನಿ. ಬನ್ನಿ ಫ್ರೆಂಡ್ಸ್, ಸರ್ವಿಂಗ್ ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಹೇಳಿ ಫ್ರೆಂಡ್ಸ್. ಕೊತ್ತಂಬರಿ ಗಾರ್ನಿಷ್ ಹಾಕ್ತಾಯಿದ್ದೀನಿ, ಲೈಟಾಗಿ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ. ನಮ್ಮ ಯಜಮಾನಿಗೆ ಟೇಸ್ಟ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಅವ್ರಿಗೆ, ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಯಜಮಾನಿಗೆ ಕೊಡ್ತಾ ಇದ್ದೀನಿ. ಜಸ್ಟ್ ಈಗ ತಾನೇ ಅವ್ರು ಬಂದರು ಅಂಗಡಿಯಿಂದ. ನೋಡಿ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಎಗ್ ಮಸಾಲ ಹೋಟೆಲಲ್ಲಿ ತಿಂದರೆ ಇನ್ನು 150 ರೂಪಾಯಿ ಬಿಲ್ ಮಾಡ್ತಾರೆ. ಅದೇ ಮನೇಲಿ ಹೆಂಗಸ್ರಿಗೆ 500 ರೂಪಾಯಿ ಕೊಟ್ಟರೆ ನಾಳೆ ಇದಕ್ಕಿಂತ ರುಚಿಯಾಗಿ ಮಾಡಿಕೊಡ್ತಾರೆ. ಓಡಿ ಬಂದು ಅಂಗಡಿ ಕೆಲಸ ಕಾರ್ಯ ಬಿಟ್ಟು ಇದೇ ತಿನ್ನಬೇಕು ಅನಿಸುತ್ತೆ. ಭಾಳ ರುಚಿಯಾಗಿದೆ, ಬಾಯಲ್ಲಿ ಜ್ಯೂಸ್ ಐತೆ, ತುಂಬ ಚೆನ್ನಾಗಿದೆ. ಗುಡ್ ಸೂಪರ್. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನಿಗೆ ಇಷ್ಟ ಆಯಿತು. ಮನೇಲಿ ನೀವು ಮಾಡಿ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನಮ್ಗೆ ಹೇಳಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.